ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಸಾಕಷ್ಟು ಸ್ಟೂಡೆಂಟ್ಸ್ ನಂದು ಗೊತ್ತಿರಲಾರ್ದೆ ಕೆಲವೊಂದು ಮಿಸ್ಟೇಕ್ಸ್ ಮಾಡ್ತಾರೆ. ಆ ಮಿಸ್ಟೇಕ್ಸ್ನಿಂದ ಅವ್ರಿಗೆ ಡಿಪ್ಲೊಮಾ ಕರಿಯರ್ನಲ್ಲಿ ಬಹಳಷ್ಟು ಲಾಸ್ ಆಗ್ತೈತಿ. ಮುಂದೆ ಫ್ಯೂಚರ್ಗಿನೂ ಭಾಳ ತೊಂದರೆ ಆಗ್ತೈತಿ. ಸೊ ಯಾವೆಲ್ಲ ಮಿಸ್ಟೇಕ್ಸ್ ಅವ್ರು ಮಾಡಿದಾರೆ, ಅದರಿಂದ ಏನು ತೊಂದರೆ ಆಗ್ತೈತಿ ಅಂತಂಥೇಳಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ನೀವು ತಿಳಿಯದೆ ಮಿಸ್ಟೇಕ್ಸ್ ಮಾಡಿದರೆ ನೀವು ಫ್ಯೂಚರ್ನಲ್ಲಿ ರಿಪೆಂಟ್ ಮಾಡಬೇಕಾಗ್ತೈತಿ. ಅದಕ್ಕೆ ನಾನು ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಸಾಕಷ್ಟು ಮಾಹಿತಿ ಸಿಗ್ತೈತೆ ನಿಮಗೆ. ಮತ್ತು ನೀವು ಡಿಪ್ಲೊಮಾ ಕರಿಯರ್ ಬಿಲ್ಡ್ ಮಾಡ್ಕೊಳ್ಳಿಕ್ಕೂ ಹೆಲ್ಪ್ ಮಾಡ್ತೈತಿ. ಮತ್ತು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ವಿಸಿಟ್ ಮಾಡಿದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ ಏನೆಲ್ಲ ಮಿಸ್ಟೇಕ್ಸ್ ಕಾಮನ್ಲಿ ಮಾಡೋದು ಸ್ಟೂಡೆಂಟ್ಸ್ ಅಂತಂದರೆ 4 ಮಿಸ್ಟೇಕ್ಸ್ ಇಂಪಾರ್ಟೆಂಟ್ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. 4 ಮಿಸ್ಟೇಕ್ಸ್ ಮಾಡಿದರೆ ಭಾಳ ಲಾಸ್ ಆಗ್ತೈತಿ ಡಿಪ್ಲೊಮಾದಲ್ಲಿ. ಫಸ್ಟ್ NE ಅಂದರೆ ಏನು? NE ಅಂದರೆ ನಾಟ್ ಎಲಿಜಿಬಲ್ ಯಾವಾಗ ಆಗ್ತೈತಿ ಅಂತಂದರೆ, ನೀವು ಇಂಟರ್ನಲ್ಸ್ ಬರಿಬೇಕಾಗ್ತೈತಿ ಡಿಪ್ಲೊಮಾದಲ್ಲಿ. ಈಚ್ ಸಬ್ಜೆಕ್ಟಿಗೆ ಇಂಟರ್ನಲ್ ಮಾರ್ಕ್ಸ್ನು ಭಾಳ ಇಂಪಾರ್ಟೆಂಟ್. ನಿಮ್ಮದು ರಿಸಲ್ಟಿಗೂ ಇಫೆಕ್ಟ್ ಆಗ್ತೈತಿ. ರಿಸಲ್ಟಿಗೆ ಇಂಟರ್ನಲ್ ಮಾರ್ಕ್ಸು ತೊಗೊತಾರೆ, ಫೈನಲ್ ಎಕ್ಸಾಮ್ ಮಾರ್ಕ್ಸು ತೊಗೊಂಡು ಆಮೇಲೆ ಆ್ಯಡ್ ಮಾಡಿ CGPA ಕೊಡ್ತಾರೆ ನಿಮಗೆ. ಸೊ ಇಂಟರ್ನಲ್ ಮಾರ್ಕ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಂಟರ್ನಲ್ ಮಾರ್ಕ್ಸ್ ಆಯ್ತು, ಫೈನಲ್ ಎಕ್ಸಾಮ್ ಮಾರ್ಕ್ಸ್ ಆಯ್ತು, ಪಾಸ್ ಮಾಡ್ಕೋಬೇಕಂದ್ರೆ ಮಿನಿಮಮ್ 40% ನೀವು ಮಾರ್ಕ್ಸ್ ತೊಗೋಬೇಕು. 40%ಗಿಂತ ಕಡಿಮೆ ತೊಗೊಂಡ್ರೆ ಇಂಟರ್ನಲ್ ಮಾರ್ಕ್ಸ್ 40%ಗಿಂತ ಕಡಿಮೆ ತೊಗೊಂಡ್ರೆ ಅದಕ್ಕೆ ನಾಟ್ ಎಲಿಜಿಬಲ್ ಟು ಅಟೆಂಡ್ ದ ಫೈನಲ್ ಎಕ್ಸಾಮ್ ಅಂತಂತ ಹೇಳಿ NE ಮಾಡ್ತಾರೆ. ಸೊ ಇಂಟರ್ನಲ್ ಎಕ್ಸಾಮ್ದಲ್ಲಿ ನೀವು ಲೆಸ್ ದೆನ್ 40% ತೊಗೊಂಡ್ರೆ NE ಆಗ್ತೈತಿ. NE ಅಂದರೆ ಆ ಸಬ್ಜೆಕ್ಟ್ನಲ್ಲಿ ನಿಮಗೆ ಫೈನಲ್ ಎಕ್ಸಾಮ್ ಕೂತ್ಕೊಳ್ಳಿಕ್ಕೆ ಅವಕಾಶ ಇರೋಂಗಿಲ್ಲ NE ಆದರೆ. ಸೊ ಆ ಸೆಮಿಸ್ಟರ್ದಲ್ಲಿ ನೀವು ಆ ಸಬ್ಜೆಕ್ಟ್ ಯಾವುದಾದ್ರೂ ಒಂದು ಸಬ್ಜೆಕ್ಟ್ನಲ್ಲಿ ಲೆಸ್ ದೆನ್ 40% ಬಂದರೆ ಆ ಸಬ್ಜೆಕ್ಟಿಗೆ NE ಮಾಡ್ತಾರೆ. ಆ ಸಬ್ಜೆಕ್ಟ್ದು ನೀವು ಫೈನಲ್ ಎಕ್ಸಾಮ್ ಕೂತ್ಕೊಳ್ಳಿಕ್ಕೆ ಅವಕಾಶ ಇರೋಂಗಿಲ್ಲ. ಸೊ ನಿಮಗೆ ಆ ಸೆಮಿಸ್ಟರ್ದಲ್ಲಿ ಒಂದು ಸಬ್ಜೆಕ್ಟ್ ಸಲುವಾಗಿ ರಿಸಲ್ಟ್ ಫೇಲ್ ಆಗ್ತೈತಿ. ನೀವು ನೆಕ್ಸ್ಟ್ ಯಾವಾಗ ಬರೀಬೇಕಂದ್ರೆ ಅದನ್ನು ಇಂಟರ್ನಲ್ 40%ಗಿಂತ ಜಾಸ್ತಿ ತೊಗೊಂಡು ಪಾಸ್ ಮಾಡ್ಕೋಬೇಕು, ಇಂಪ್ರೂವ್ ಮಾಡ್ಕೋಬೇಕು. ಸೊ ಮೇಕಪ್ IA ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅವಾಗ ಅದನ್ನು ನೀವು ಪಾಸ್ ಮಾಡಿಕೊಂಡು ಇಂಟರ್ನಲ್ ಆಮೇಲೆ ನೀವು ಫೈನಲ್ ಮೇಕಪ್ ಎಕ್ಸಾಮ್ದಲ್ಲಿ ಅದನ್ನು ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಕೋಬೇಕಾಗ್ತದೆ. ಸೊ ದಿಸ್ ಈಸ್ ದ ಲಾಸ್ ಇಫ್ ಯು ಡು ನಾಟ್ ಗೆಟ್ ದಿ ಇಂಟರ್ನಲ್ ಮಾರ್ಕ್ಸ್ ಮೋರ್ ದೆನ್ 40%. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಸೊ ಯಾವುದಾದ್ರೂ ಒಂದು ಸಬ್ಜೆಕ್ಟ್ನಲ್ಲಿ ಕಡಿಮೆ ಬಂದು ಇಂಟರ್ನಲ್ ಆ ಸಬ್ಜೆಕ್ಟ್ ಫೇಲ್ ಆಗ್ತೈತೆ ನಿಮಗೆ. ಆ ಸಬ್ಜೆಕ್ಟ್ ನಿಮಗೆ ಎಕ್ಸಾಮ್ನಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಇರೋಂಗಿಲ್ಲ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಓಕೆ, ಇದು ನೀವು ಕೇಳಬಹುದು, ಮೇಕಪ್ IA ಯಾವಾಗ ತೊಗೋತಾರೆ, ಮೇಕಪ್ ಎಕ್ಸಾಮ್ ಯಾವಾಗ ತೊಗೋತಾರೆ ಅಂತಂದರೆ, ಮೇಕಪ್ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಓನ್ಲಿ ಒನ್ಸ್ ಇನ್ ಅ ಇಯರ್. ಒಂದೇ ಸಲ ಕಂಡಕ್ಟ್ ಮಾಡ್ತಾರೋ. ಅದು ಯಾವಾಗ ಅಂದರೆ ಆಫ್ಟರ್ ದ ಎಂಡ್ ಆಫ್ ರೆಗ್ಯುಲರ್ ಎಕ್ಸಾಮ್ ಇವನ್ ಸೆಮಿಸ್ಟರ್ ರೆಗ್ಯುಲರ್ ಎಕ್ಸಾಮ್ ಆದಮೇಲೆ. ಈಗ ಇವನ್ ಸೆಮಿಸ್ಟರ್ ಅಂದರೆ ಯಾವುವು? 2nd, 4th, 6th ಸೆಮಿಸ್ಟರ್ ಇವನ್ ಸೆಮಿಸ್ಟರ್. 2nd, 4th, 6th ಸೆಮಿಸ್ಟರ್ ಇವನ್ ಸೆಮಿಸ್ಟರ್ ಎಕ್ಸಾಮ್ ಆದಮೇಲೆ ಮೇಕಪ್ ಎಕ್ಸಾಮ ಕಂಡಕ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಮಿಸ್ಟೇಕ್ ಭಾಳ ಜನರು ಕಾಮನ್ಲಿ ಮಾಡೋದು ಮಿಸ್ಟೇಕ್ ಅಂದರೆ ಅಟೆಂಡೆನ್ಸ್ ನೆಗ್ಲೆಕ್ಟ್ ಮಾಡಿದರೆ ಭಾಳ ಪ್ರಾಬ್ಲಮ್ ಆಗ್ತೈತಿ ಡಿಪ್ಲೊಮಾದಲ್ಲಿ. ಯಾರಾದರೂ ಸರಿಯಾಗಿ ಕ್ಲಾಸ್ ಅಟೆಂಡ್ ಮಾಡದೆ ಹೋದರೆ, ಸಪೋಸ್ ಅಟೆಂಡೆನ್ಸ್ ಲೆಸ್ ದ್ಯಾನ್ 60% ಇತ್ತಂದರೆ, ಕ್ಲಾಸ್ನಲ್ಲಿ ಅಟೆಂಡೆನ್ಸ್ ಲೆಸ್ ದ್ಯಾನ್ 60% ಇತ್ತಂದರೆ ಅವ್ರಿಗೆ ANS ಅಂತಂತ ಮಾಡ್ತಾರೆ, ಅಟೆಂಡೆನ್ಸ್ ನಾಟ್ ಸ್ಯಾಟಿಸ್ಫೈಡ್. ಸಪೋಸ್ ಯಾವುದಾದ್ರೂ ಒಂದು ಸೆಮಿಸ್ಟರ್ನಲ್ಲಿ ಅಟೆಂಡೆನ್ಸ್ ನಾಟ್ ಸ್ಯಾಟಿಸ್ಫೈಡ್ ಅಂತಂತಾದರೆ, ನಿಮಗೆ ಒಂದೇ ಸಬ್ಜೆಕ್ಟ್ನಲ್ಲೂ ಅಟೆಂಡೆನ್ಸ್ ನಾಟ್ ಸ್ಯಾಟಿಸ್ಫೈಡ್ ಅಂತಂತಾದರೆ ನಿಮಗೆ ಆ ಸೆಮಿಸ್ಟರ್ ಎಕ್ಸಾಮಿಗೆ ಕೂತ್ಕೊಳ್ಳಿಕ್ಕೆ ಅಲೋ ಮಾಡೋಂಗಿಲ್ಲ, ಎಲ್ಲ ಸಬ್ಜೆಕ್ಟ್ಸಿಗೂ ಅಲೋ ಮಾಡೋಂಗಿಲ್ಲ. ಸೊ ನಿಮಗೆ ಆ ಸೆಮಿಸ್ಟರ್ ಅಷ್ಟೇ ಲಾಸ್ ಆಗೋದು ಅಷ್ಟೇ ಅಲ್ಲದೆ 1 ವರ್ಷ ಲಾಸ್ ಆಗ್ತೈತಿ. ಸಪೋಸ್ ನಿಮ್ಮದು ಫಸ್ಟ್ ಸೆಮಿಸ್ಟರ್ದಲ್ಲಿ ಅಟೆಂಡೆನ್ಸ್ ನಾಟ್ ಸ್ಯಾಟಿಸ್ಫೈಡ್ ಅಂತಂತ ಆತಂದರೆ, ANS ಆಯ್ತಂದರೆ, ಆವಾಗ ನಿಮ್ಮದು ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಇರೋಂಗಿಲ್ಲ. ನೆಕ್ಸ್ಟ್ 2nd ಸೆಮಿಸ್ಟರ್ಗೂ ನೀವು ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಅವಕಾಶ ಇರೋಂಗಿಲ್ಲ. ಸೊ ನಿಮಗೆ 1 ವರ್ಷ ಕಂಪ್ಲೀಟ್ ಲಾಸ್ ಆಗ್ತೈತಿ. ನೀವು ನೆಕ್ಸ್ಟ್ ಇಯರ್ ಮತ್ತೆ ಅಡ್ಮಿಷನ್ ತೊಗೋಬೇಕಾಗ್ತೈತಿ ಫಸ್ಟ್ ಇಯರ್ಗೆ. ಸೊ 1 ಇಯರ್ ಲಾಸ್ ಆಗೋದು ತಪ್ಪಿಸ್ಬೇಕಂದ್ರೆ ನೀವು ಕರೆಕ್ಟಾಗಿ ಅಟೆಂಡ್ ಆಗಬೇಕು ಕ್ಲಾಸಸ್. ಮಿನಿಮಮ್ ಯು ಸಿ ದ್ಯಾಟ್ ದ ಅಟೆಂಡೆನ್ಸ್ ಶುಡ್ ಬಿ ಮೋರ್ ದ್ಯಾನ್ 75%. 75%ಗಿಂತಲೂ ಜಾಸ್ತಿ ಇರಬೇಕು ಅಟೆಂಡೆನ್ಸ್. ಆವಾಗ ನಿಮಗೆ ಯಾವುದೇ ರೀತಿ ತೊಂದರೆ ಇರೋಂಗಿಲ್ಲ. ಓಕೆ, ಸೊ ಬಿ ರೆಗ್ಯುಲರ್ ಟು ದ ಕ್ಲಾಸ್. ನೆಕ್ಸ್ಟ್ ಗೇಟ್ ಅಂತ ಬರ್ತೈತಿ. ಥರ್ಡ್ ಒನ್ ಪಾಯಿಂಟ್, ಗೇಟ್ ಅಂತಂದರೆ
ನೀವು ಸೆಕೆಂಡ್ ಇಯರ್ ಅಡ್ಮಿಷನ್ ತೊಗೋಬೇಕಂದ್ರೆ ಎಲ್ಲ ಸಬ್ಜೆಕ್ಟ್ಸನ್ನು ಕ್ಲಿಯರ್ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ವಿತ್ ಅ ಗುಡ್ ರಿಸಲ್ಟ್. ಬಟ್ ಯಾವುದೋ ಒಂದು ರೀಸನ್ನಿಂದ ಫೇಲ್ ಆದರೆ ಮೋರ್ ದ್ಯಾನ್ 4 ಸಬ್ಜೆಕ್ಟ್ಸ್ ಇನ್ಕ್ಲೂಡಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಎರಡೂ ಸೇರಿ 4 ಸಬ್ಜೆಕ್ಟ್ಗಿಂತ ಜಾಸ್ತಿ ಫೇಲ್ ಆದರೆ ಆವಾಗ ನಿಮಗೆ ಸೆಕೆಂಡ್ ಇಯರ್ ಅಡ್ಮಿಷನ್ ತೊಗೊಳ್ಳಿಕ್ಕೆ ಅವಕಾಶ ಇರೋಂಗಿಲ್ಲ, ಗೇಟ್ ಅಂತ ಕರೀತಾರೆ. ಅದೇ ರೀತಿ ನೀವು ಫೈನಲ್ ಇಯರ್ ಅಡ್ಮಿಷನ್ ತೊಗೋಬೇಕಂದ್ರೆ 5th ಸೆಮಿಸ್ಟರ್ಗೆ ಅಡ್ಮಿಷನ್ ತೊಗೋಬೇಕಂದ್ರೆ ಇನ್ಕ್ಲೂಡಿಂಗ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಎರಡೂ ಇಯರ್ ಕೂಡಿಸಿ 4 ಸೆಮಿಸ್ಟರ್ಸ್, ಫಸ್ಟ್ ಟು 4 ಸೆಮಿಸ್ಟರ್ ಎಲ್ಲ ಸೆಮಿಸ್ಟರ್ದು ಎಕ್ಸಾಮ್ದಲ್ಲಿ ರಿಸಲ್ಟ್ ಸೇರಿಸಿ ಮೋರ್ ದ್ಯಾನ್ 4 ಸಬ್ಜೆಕ್ಟ್ಸ್ ನೀವು ಫೇಲ್ ಆಗಿದ್ದರೆ ನಿಮಗೆ 5th ಸೆಮಿಸ್ಟರ್ ಅಡ್ಮಿಷನ್ ಸಿಗಂಗಿಲ್ಲ. ಅದಕ್ಕೆ ಸಿ ದ್ಯಾಟ್ ಯು ಶುಡ್ ಕ್ಲಿಯರ್ ಆಲ್ ದ ಸಬ್ಜೆಕ್ಟ್ಸ್ ಇನ್ ದ ಫಸ್ಟ್ ಅಟೆಂಪ್ಟ್. ಸಪೋಸ್ ಇಫ್ ಇಟ್ ರಿಮೈನ್ಸ್ ಉಳಿದ್ರೂ ಲೆಸ್ ದ್ಯಾನ್ 4 ಸಬ್ಜೆಕ್ಟ್ಸ್ ಅಥವಾ 4 ಸಬ್ಜೆಕ್ಟ್ಸ್ ಫೇಲ್ ಆದರೂ ಪ್ರೀವಿಯಸ್ ಇಯರ್ದಲ್ಲಿ ಆವಾಗ ನಿಮಗೆ ಅಡ್ಮಿಷನ್ ತೊಗೊಳಿಕ್ಕೆ ಅವಕಾಶ ಇರ್ತೈತಿ. ಬಟ್ ಮೋರ್ ದ್ಯಾನ್ 4 ಸಬ್ಜೆಕ್ಟ್ಸ್ ಉಳ್ಕೊಂಡ್ರೆ ಪ್ರೀವಿಯಸ್ ಇಯರ್ ಸೆಮಿಸ್ಟರ್ಸ್ ಎಲ್ಲ ರಿಸಲ್ಟ್ ಸೇರಿ 4 ಸಬ್ಜೆಕ್ಟ್ಸ್ಗಿಂತ ಜಾಸ್ತಿ ಉಳಿದ್ರೆ ಆವಾಗ ನಿಮಗೆ ಗೇಟ್ ಅಂತಂತ ಹೇಳ್ತಾರೆ. ಆವಾಗ ನಿಮಗೆ ಅಡ್ಮಿಷನ್ ತೊಗೊಳಿಕ್ಕೆ ಆಗಂಗಿಲ್ಲ, 1 ಇಯರ್ ಮತ್ತೆ ನಿಮಗೆ ಲಾಸ್ ಆಗ್ತೈತಿ. ನೀವು ಮತ್ತೆ ಮೇಕಪ್ ಎಕ್ಸಾಮ್ನಲ್ಲಿ ಕೂತ್ಕೊಂಡು ಪಾಸ್ ಮಾಡಿಕೊಂಡು 1 ಇಯರ್ ಲಾಸ್ ಮಾಡ್ಕೋಬಾರ್ದಂದರೆ ನೀವು ಮೇಕಪ್ ಎಕ್ಸಾಮ್ ಅಂತಂದು ಕೊಡ್ತಾರೆ. ಈಚ್ ಇಯರ್ ಎಂಡಿಗೆ ಈವನ್ ಸೆಮಿಸ್ಟರ್ ರೆಗ್ಯುಲರ್ ಎಕ್ಸಾಮ್ ಆದಮೇಲೆ ಮೇಕಪ್ ಎಕ್ಸಾಮ್ ತೊಗೊತಾರೆ, ಒಂದು ಅವಕಾಶ ಇರ್ತೈತೆ ನಿಮಗೆ. ಆವಾಗ ನೀವು ಕ್ಲಿಯರ್ ಮಾಡಿಕೊಂಡು ನೀವು ನೆಕ್ಸ್ಟ್ ಇಯರ್ ಅಡ್ಮಿಷನ್ ತೊಗೋಬಹುದು. ಇದೊಂದು ಸೊಲ್ಯೂಷನ್ ನಿಮಗೆ. ನೆಕ್ಸ್ಟ್ ಇನ್ನೊಂದು CGPA ಬಗ್ಗೆ ನಾನು ನಿಮ್ಗೆ ಹೇಳಬೇಕಂದ್ರೆ CGPA ಭಾಳ ಜನರು ನೆಗ್ಲೆಕ್ಟ್ ಮಾಡ್ತೀರಿ. CGPA ಏನು ಜಸ್ಟ್ ಪಾಸ್ ಮಾಡ್ಕೊಂಡ್ರೆ ಸಾಕು ಅಂತಂತ ಅನ್ಕೊತಿರ್ತೀರಿ. ಬಟ್ CGPA ರಿಸಲ್ಟ್ ನಿಮಗೆ ಎಕ್ಸ್ಪೆಕ್ಟ್ ಮಾಡೋದು ಜಾಬಿಗೆ ಹೋದರೂ ಅಷ್ಟೇ, ಮುಂದೆ ನೀವು CET ಬರಿಬೇಕಾದ್ರೂ CGPA ಚೆನ್ನಾಗಿರಬೇಕು. ಮಿನಿಮಮ್ 8 ಆದರೂ ನೀವು CGPA ಮೇಂಟೈನ್ ಮಾಡಿಕೊಡ್ರಿ. ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಪ್ಲೇಸ್ಮೆಂಟ್ ಟೈಮ್ದಲ್ಲಿ ಕಂಪ್ನಿಯವರು ನಿಮ್ಮದು CGPAನೇ ನೋಡ್ತಾರೆ, ಅಥವಾ ಯಾವುದೇ ಗೌರ್ಮೆಂಟ್ ಜಾಬ್ ಇದ್ರೂ ನಿಮ್ಮದು CGPAನೇ ಕನ್ಸಿಡರ್ ಆಗ್ತೈತಿ. CET ರ್ಯಾಂಕ್ ಕೊಡಬೇಕಾದ್ರೂ ನಿಮ್ಮದು CGPA ಕನ್ಸಿಡರ್ ಆಗ್ತೈತಿ ರಿಸಲ್ಟ್. ಸೊ ಅದಕ್ಕೆ ನೀವು ಮಿನಿಮಮ್ 8 ಆದ್ರೂ ಇಟ್ಟುಕೊಂಡ್ರೆ ನಿಮಗೆ ಒಂದು ಒಳ್ಳೆಯ ಕರಿಯರ್ ಇರ್ತೈತಿ. ಮುಂದೆ ಜಾಬಿಗಾಯ್ತು, ಮುಂದೆ ಇಂಜಿನಿಯರಿಂಗ್ ಹೋಗೋದಾಯ್ತು, ಅಲ್ಲಿ ನಿಮಗೆ ಭಾಳ ಹೆಲ್ಪ್ ಆಗ್ತೈತಿ. ಆದಷ್ಟು ಮೋರ್ ದ್ಯಾನ್ 9 ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ CGPA ರಿಸಲ್ಟ್. ಸೊ ಚೆನ್ನಾಗಿ ರಿಸಲ್ಟ್ ಇತ್ತಂದರೆ ನಿಮಗೆ ಮುಂದೆ ಜಾಬಿಗೂ ಹೆಲ್ಪ್ ಆಗ್ತೈತಿ, ಅಥವಾ ಇಂಜಿನಿಯರಿಂಗ್ ಹೋದ್ರೆ ಅಲ್ಲಿನೂ ನಿಮಗೆ ಹೆಲ್ಪ್ ಆಗ್ತೈತಿ. ಸೊ ಒಳ್ಳೆಯ ರಿಸಲ್ಟ್ ತೊಗೊಳ್ಳೋದು ಭಾಳ ಒಳ್ಳೆಯದು. ಓಕೆ, ಸೊ ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಭಾಳ ಜನರು ಮಿಸ್ ಮಾಡ್ತೀರಿ, ಮಿಸ್ಟೇಕ್ಸ್ ಮಾಡ್ತೀರಿ, ಗೊತ್ತಿರಲಾರ್ದೇ ಮಿಸ್ಟೇಕ್ಸ್ ಮಾಡ್ತೀರಿ. ಈ ಮಿಸ್ಟೇಕ್ಸ್ ನೀವು ಮಾಡದೇ ಹೋದರೆ ಡಿಪ್ಲೊಮಾದಲ್ಲಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ. ಡಿಪ್ಲೊಮಾ ಮುಗಿಸೋದು ಭಾಳ ಈಸಿ, ನಿಮಗೆ ಪಾಸ್ ಆಗೋದು ಭಾಳ ಈಸಿ. ಬಟ್ ಸ್ಕೋರ್ ಮಾಡಬೇಕಂದ್ರೆ ಯು ಶುಡ್ ಬಿ ರೆಗ್ಯುಲರ್ ಆ್ಯಂಡ್ ಯು ಶುಡ್ ಡೂ ಸಮ್ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕು ನೀವು ಮಾಡಬೇಕಾಗ್ತೈತಿ. ಮತ್ತು ಸ್ಮಾರ್ಟ್ ವರ್ಕ್ ಮಾಡೋದ್ರ ಜೊತೆಗೆ ಡೆವಲಪ್ ದ ಸ್ಕಿಲ್ಸ್ ನೀವು ಡೆವಲಪ್ ಮಾಡ್ಕೋಬೇಕು. ಯಾವ್ಯಾವ ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕಂದ್ರೆ ನೀವು ಟೆಕ್ನಿಕಲ್ ಸ್ಕಿಲ್ಸು ಡೆವಲಪ್ ಮಾಡ್ಕೋಬೇಕು, ನಾನ್ ಟೆಕ್ನಿಕಲ್ ಸ್ಕಿಲ್ಸು ಡೆವಲಪ್ ಮಾಡಬೇಕು. ಮೋರ್ ಇಂಪಾರ್ಟೆಂಟ್ ಈಸ್ ನೀವು ಲ್ಯಾಬ್ನಲ್ಲಿ ಇನ್ವಾಲ್ವ್ ಆಗಿರಿ. ಯಾಕಂದರೆ ಮೋಸ್ಟ್ ಆಫ್ ದ ಸಬ್ಜೆಕ್ಟ್ಸ್ ಆರ್ ಲ್ಯಾಬ್ ರಿಲೇಟೆಡ್. ಸೊ ಲ್ಯಾಬ್ದಲ್ಲಿ ನೀವು ಜಾಸ್ತಿ ಇನ್ವಾಲ್ವ್ ಇದ್ದರೆ ನೀವು ಜಾಸ್ತಿ ಕಲಿತೀರಿ, ಅದು ನಿಮಗೆ ಮುಂದೆ ಜಾಬಿಗೆ ಬಹಳಷ್ಟು ಹೆಲ್ಪ್ ಮಾಡ್ತೈತಿ. ಓಕೆ, ಸೊ 3 ವರ್ಷದಲ್ಲಿನೇ ಆದಷ್ಟು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿ ಡಿಪ್ಲೊಮಾ ವಿತ್ ಅ ವೆರಿ ಗುಡ್ ರಿಸಲ್ಟ್. 3 ಇಯರ್ಸ್ದಲ್ಲಿನೇ ನೀವು ಕಂಪ್ಲೀಟ್ ಮಾಡಿಕೊಂಡ್ರೆ ಮುಂದೆ ನಿಮಗೆ ಜಾಬ್ ಮಾಡ್ಲಿಕ್ಕೂ ಹೆಲ್ಪ್ ಆಗ್ತೈತಿ. ಇಲ್ಲದೆ ಹೋದರೆ ನೀವು ಇಂಜಿನಿಯರಿಂಗ್ ತೊಗೊಳಿಕ್ಕೂ ಭಾಳ ಈಸಿ ಆಗ್ತೈತಿ. ಓಕೆ, ಸೊ ಈ ಇನ್ಫಾರ್ಮೇಷನ್ನ ಭಾಳ ಹೆಲ್ಪ್ ಆಗ್ತೈತಿ, ನಿಮಗೆ ಭಾಳ ಇಂಪಾರ್ಟೆಂಟ್ ಐತಿ. ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿರಿ. ಗೊತ್ತಿರಬೇಕು ಈ ಮಿಸ್ಟೇಕ್ಸ್ ಮಾಡೋದ್ರಿಂದ ಏನೆಲ್ಲ ಲಾಸ್ ಆಗ್ತೈತಿ, ಆಮೇಲೆ ಅವ್ರು ರಿಪೇಂಟ್ ಮಾಡಬೇಕಾಗ್ತೈತಿ. ಅದಕ್ಕೆ ಮೊದಲೇ ಗೊತ್ತಿತ್ತಂದರೆ ಆ ರೀತಿ ಮಿಸ್ಟೇಕ್ಸ್ ಮಾಡೋಂಗಿಲ್ಲ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ರಿಸಲ್ಟ್ ಸಿಗಲಿ. ವಿಶ್ ಯು ಆಲ್ ದ ಬೆಸ್ಟ್ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.